ಶಪ್ಪ ಅಂತ ಹೆಂಗೆ ಮುಗೀತು. ಅಯ್ಯಪ್ಪ ಸಾಕಕ್ಕ ಮುಗಿತವ. ಮದುವೆ ರೆಡಿ ಮಾಡ್ಕೊಳ್ಬೇಕು. ನಾಳೆ ಯುಗಾದಿ ಹಬ್ಬ ಐತೆ. ಬೇರೆನೋ ನಿನ್ನೆ ಮಾಡಿಟ್ಟೋಗಿದೆ ಸರ್ ಆಯಿತು. ನಾಳೆ ಬೆಳೆ ತಡ ಹೇಳ್ಬೇಕ್ರಿ. ಪಾಪ ನೀವು ಸುಸ್ತಾಗ್ಬಿಟ್ಟಿರ್ತೀರಲ್ಲ. ಥ್ಯಾಂಕ್ ಯು ಬಂದಿದ್ದಕ್ಕೆ. ನೀವು ನಾನು ಅರ್ಜೆಂಟ್ ಪಾಪ ನಿಮ್ಮ ಮಕ್ಕಳು ನಿಮ್ಮ ಗಂಡಂದ್ರನ್ನ ಯಾರನ್ನು ಕರೆದೇ ಇಲ್ಲ. ಏನು ಅನ್ಕೊಂಡ್ರೆ ಏನೋ ಪಾಪ. ಅಯ್ಯೋ ಗೌರಕ್ಕ ಇರಲಿ ಬಿಡೇವ, ನಾವೆದಕ್ಕೆ ಬೇಜಾರು ಮಾಡ್ಕೊಳ್ಳೋಣ. ಎಲ್ಲ ಅರ್ಜೆಂಟಲ್ಲ ಆಯಿತು. ನಾವು ಬಂದೇವಲ್ಲ, ಮನೆಗೊಬ್ಬರು ಬಂದೀವಿ ತಾನೆ. ನಮ್ಮ ಮಕ್ಕಳು ಗಂಡ ಎಲ್ಲ ಬರ್ತಾರೆ ತಗ. ಮದುವೆ ಐತಲ್ಲೇನ ಗ್ರ್ಯಾಂಡಾಗಿ ಮಾಡ್ತೀವಲ್ಲ, ನಾವೆಲ್ಲ ನಿಂತಿದ್ದು ಮಾಡ್ತೀವಂತವು. ಇವಾಗ ರೆಸ್ಟ್ ಆಗ ಫಸ್ಟ್ ಹೋಗಿ ನಾಳೆ ಹಬ್ಬಕ್ಕೆ ರೆಡಿ ಮಾಡ್ಕೊ ಹೋಗು. ಬರ್ತೀವಿ ಬರಕ್ಕ. ನಾಳೆ ಹಬ್ಬ ಐತವ. ನಾವೆಲ್ಲ ಮಾಡ್ಲಿ ಮಾಡೋಣ. ಬೆಳಗ್ಗೆ ಸಿಗ್ಲೇದಾಡ್ಬೇಕು. ಬರ್ತೀವಿ ತಗ. ಬಾರಿ ಮಲಕ್ಕೆ ಹೋಗೋಣ ಬಾ. ನಡಿ ಹೋಗೋಣ ನಡಿ. ಎಲ್ರಿಗೂ ಸಾರಿ ಮೊದಲೇದಾಗಿ. ನಾನು ಯುಗಾದಿ ಹಬ್ಬದ ದಿನ ಹಾಕಬೇಕಾಗಿತ್ತು. ನಾನು ಸ್ವಲ್ಪ ಎಡಿಟಿಂಗ್ ಮಾಡೋದೆಲ್ಲ ಕಷ್ಟ ಆಯಿತು. ಮನೆ ಕೆಲಸ ಹಬ್ಬದ ಕೆಲಸಗಳು ಆಗೋದು. ಹಾಗಾಗಿ ಏನು ಎಡಿಟ್ ಮಾಡೋಕ್ಕೆ ಆಗಲೇ ಇಲ್ಲ. ಎಲ್ರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬ ಹಾಗೂ ಹೊಸ ವರ್ಷ ಶುಭಾಶಯಗಳು. ನಿಮ್ಮ ಕನಸುಗಳೆಲ್ಲ ಈಡೇರಲಿ. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ. ಹಾಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲ ತುಂಬಿರಲಿ. ಸದಾಕಾಲ ಎಲ್ಲರೂ ಸುಖವಾಗಿರಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ಹೊಸ ಮಾಡ್ತಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಬೇಕೇ ಬೇಕು. ಸೊ ದಯವಿಟ್ಟು ನಿಮ್ಮ ಗೌರವಕ್ಕೆ ನಿಮ್ಮ ಹತ್ರ ವಿನಂತಿಸ್ಕೊಳ್ತೀನಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ನಿಮಗೆ ಕೇಳ್ಕೊತಾ ಇದ್ದೀನಿ. ಒಂದು ಸೆಕೆಂಡ್ ಸಾರಿ, ಎಲ್ರಿಗೂ ಸಾರಿ. ದೇವರೇ, ನನಗೆ ವರ್ಷ ಮನೆ ಸೊಸೆ ಅಂತ ತಂದಿದ್ಯಪ್ಪ. ನಿನ್ನ ಆಶ್ರಮದೆಲ್ಲ ಒಳ್ಳೆಯದಾಗ್ತಾಯಿದೆ. ಹಾಗೆ ನನ್ನ ಮಗಳು ವಿದ್ಯಾಭ್ಯಾಸ ಚೆನ್ನಾಗಿರಲಿ. ನಮ್ಮ ಮನೆಯದ ಅಡಿಕೆ ತೋಟವೆಲ್ಲ ಚೆನ್ನಾಗಾಗಲಿ. ನನ್ನ ಸೊಸೆ, ನನ್ನ ಮಕ್ಕಳು ಎಲ್ಲ ಚೆನ್ನಾಗಿಲ್ಲಪ್ಪ. ಈ ವರ್ಷ ಯುಗಾದಿ ಎಲ್ಲ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ತರಲಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ಮಾವಿನ ತೋಣ ಕಟ್ಟಂತ ಹೇಳಿದ್ದೆ ಹುಡುಗ ಉದಯಿಗೆ. ಏನು ಮಾಡಿಲ್ಲ ನೋಡಿ, ನಾ ಮಲ್ಕೊಂಡೇನು. ಏ ಉದಯ, ಬೆಳಕರದಲ್ಲ ಎದ್ದಾಡು. ಇಲ್ಲಿ ಬಾಗಿಲು ಎಲ್ಲ ಮಾವಿನ ತೋಣ ಕಟ್ಟಂತ ಹೇಳಿದಿಲ್ಲ ಇನ್ನು ನಾನು ಏನು ಮಾಡ್ತದೆ? ಅಮ್ಮ ಬಂದೆ, ಯಾಕಷ್ಟು ಬಾಯ್ ಮಾಡ್ತಿ? ಇಲ್ಲೇ ಅದೀನಿ ತಾನೆ, ತಲೆ ಕಟ್ಸ್ಕೊಂಡು ಬಂದೆ. 5 ನಿಮಿಷ ತೋರಣ ಕಟ್ತೀನಿ ನೋಡು. ಅವಳು ಕರಿ ಉಮಾನ, ನನಗೆ ಇಲ್ಲಿ ಹಿಡ್ಕೊಳಕ್ಕೊಬ್ರು ಬೇಕು. ಉಮಾನ್ ಕರೀತೀನಿ ತಡಿ. ಪಾಪ ಹುಡುಗಿ ಒಳಗೇನೋ ಕೆಲಸ ಮಾಡ್ತತೆ. ನೀವು ಗಂಡು ಮಕ್ಳು ಏನು ಮಾಡ್ಬೇಡ್ರಿ ಮನೆಗೆ. ಎಣ್ಣೆ ಹಚ್ಕೊಂಡು ಬೇವು ನೀರು ಹಾಕೊಂಡು ಸ್ನಾನ ಮಾಡಂತ ಹೇಳಿದೆ. ಸ್ನಾನ ಮಾಡಿದೆ ಇಲ್ಲ ಹಂಗೆ ಬಂದ್ಬಿಡ್ತಾನೆ ಅವಸರಕ್ಕೆ. ಅಯ್ಯ ನಾನೇ ಸಣ್ಣ ಹುಡುಗ ತಗ, ಎದಕ್ಕಂತ ತಿರ್ಸ್ತಿ? ನಾನು ಮಾಡಿ ಬಂದಿನಿ ತಗೊಳವ. ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಬಿಸಿನೀರು ಚೆನ್ನಾಗಿ ಬಿಸಿನೀರು ಬರ್ತಿದ್ವು. ಅದರ ಬೇನು ಇಟ್ಟಿದ್ದೆಲ್ಲ ಅಲ್ಲಿ ಹೂವು ಮತ್ತು ಎಲೆ ಹಾಕ್ಕೊಂಡು ಸ್ನಾನ ಮಾಡಿ ಬಂದಿನಿ ಆಯಿತಾ? ಅವ ಏನು ನಾನು ಒಳಗಲ್ಲಿ ಬೇವು ಕಲಿಸಿದ್ದೆ ಗೊತ್ತಾ? ನೀನು ಹೇಳಿದ್ದೆಲ್ಲ ಬೇವು ಕಲಿಸೋದು ಹೆಂಗಂತ ನೀಟಾಗಿ ಎಲ್ಲ ಕಲಿಸಿ ಬಂದೀನಿ. ಏನು ಕರೆದಿದ್ದು ಇವನು ಕೆಲಸ ಏನು ಹೇಳ್ಬೇಡ, ಎಲ್ಲ ನನಗೆ ಹೇಳ್ಬಿಡು ಕೆಲಸ. ನೀನು ಅವನಿಗೂ ಕೆಲಸ ಹೇಳಿನಮ್ಮ, ನಿನ್ಗೆ ಒಬ್ಳಿಗೆಲ್ಲ ಹೇಳಿರ್ತಾನು. ನೀವಿಬ್ರು ಸೇರಿ ಮಾವಿನ ತೋರಣ ಕಟ್ಟಿ ಒಳಗೆ ಬರ್ರಿ. ನಾನು ಅಷ್ಟೊತ್ತಿಗೆ ಹೋಳಿಗೆ ಮಾಡಿ ದೇವರಿಗೆ ಪ್ರಸಾದ ಮಾಡಿರ್ತೀನಿ. ಬಂದು ಬೇವು ಮತ್ತು ಹೋಳಿಗೆ ಎಲ್ಲ ಊಟ ಮಾಡುವಂತ್ರಿ. ಹಾಂ ಬರ್ರಿ ಬೇಗ ಮುಗಿಸ್ಕೊಂಡ್ರಿ ಕೆಲಸ. ಜಗಳ ಆಡ್ಕೊಂತ ಕುತ್ಕೊಂಡ್ಬಿಡ್ರಿ. ಹೇಳಿ ನೋಡ್ರಿ, ಜಗಳ ಆಡಿದ್ರು ಹಬ್ಬ ಅಂತ ನೋಡ್ರಿ ಇಬ್ಬರು ಒಂದು ಏಟ್ ಕೊಟ್ಬಿಡ್ತು ನಾನು. ಏ ಉಮಾ, ನೀಟಾಗಿ ಕಟ್ಟು. ನಾನು ನೋಡಿ ಕಡೆ ಎಷ್ಟು ನೀಟಾಗಿ ಕಟ್ಟೀನಿ. ಅಣ್ಣ ನನಗೆ ಸಿಗಂಗಿಲ್ಲಪ್ಪ, ನೀನೇ ಕಟ್ಟು. ನಾನು ಆ ಕಡೆಗೆ ನಿಂತ್ಕೊಂತೀನಿ. ನೋಡು ಇವಾಗ ಪರ್ಫೆಕ್ಟಾಗಿ ಆಯಿತು. ನಾನು ಮಾಡಿದ್ರೆ ಕೆಲಸ ಪರ್ಫೆಕ್ಟಾಗಿ ಮಾಡ್ತೀನಿ, ನಿನ್ನಂಗೆ ಮಾಡೋಂಗಿಲ್ಲ ನೋಡು. ಸಾಕು ರಾತ್ರಿ ಎಲ್ಲ ಅತ್ತಿಗೆ ಅಂತ ಫೋನಾಗ ಮಾತಾಡಿಯಲ್ಲ, ನನಗೆ ಗೊತ್ತಿಲ್ಲ ಅನ್ಕೊಂಡಿಯಾ? ಅವಾಗ ಹೇಳೋಣ ಅನ್ಕೊಂಡಿದ್ದೀನಿ, ಹೇಳ್ತೀನಿ. ಅವ ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲಮ್ಮ. ಪಾಪ ಅತ್ತಿಗೆಮ್ಮನೂ ಮಲ್ಕೊಳಕ್ಕೆ ಬಿಟ್ಟಲ್ಲ, ಬರೀ ಫೋನ್ನಾಗೆ ಮಾತಾಡ್ಕೊಂತ ಕೂತ್ಕೊಂಡ ನೋಡಮ್ಮ ಅಂತ ಹೇಳ್ತೀನಿ ತಡಿ. ಏ ಹಂಗೆಲ್ಲ ಹೇಳ್ಬೇಡಿ, ಅವ್ವ ಬೈತಾಳೆ ಮತ್ತೆ. ನಿನಗೇನು ಬೇಕು ಹೇಳಿ ನಾನು ಕೊಡಿಸ್ತಂತೆ. ಪ್ಲೀಸ್ ಹೇಳ್ಬೇಡ, ಹೇಳೆ ಏನು ಬೇಕು ಹೇಳಿ ನಾನು ಕೊಡಿಸ್ತೀನಿ. ಕೇಳಿದ್ದೆಲ್ಲ ಕೊಡ್ತೀಯಾ? ನನಗೆ ಕಿಟ್ಕ್ಯಾಟ್ ಚಾಕ್ಲೇಟ್ ಬೇಕು, ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕು, ಮಂಚ್ ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು, ಮತ್ತು ಡ್ರೆಸ್ ಬೇಕು, ಮತ್ತು ಸ್ಲಿಪ್ಪರ್ ಬೇಕು. ಕೊಡಿಸ್ತೀಯಾ ಅಂದರೆ ಹೇಳಲ್ಲ, ಕೊಡಿಸಿಲ್ಲ ಅಂದರೆ ಹೇಳ್ತೀನಿ ನನಗಷ್ಟೇ. ಅಬ್ಬಾ ಬಿಡು, 1-2 ಕೇಳಿದ್ರೆ ಕೊಡಿಸ್ಬೋದು. 5-6 ಗಟ್ಟಲೆ ಕೇಳಿದ್ರೆ ಎಲ್ಲಿ ಕೊಡ್ತಾನ? ಸ್ಲಿಪ್ಪರು ಡ್ರೆಸ್ ಏನು ಸುಮ್ಮನೆ ಆಗುತ್ತೆ ಅನ್ಕೊಂಡಿಯಾ? ನಾನು ಚಾಕ್ಲೇಟ್ ಅಷ್ಟೇ ಕೊಡಿಸ್ತೀನಿ ನೋಡು. ಚಾಕ್ಲೇಟು ಮತ್ತು ಐಸ್ ಕ್ರೀಮ್ ಕೊಡಿಸ್ತೀನಿ ಅಷ್ಟೇ. ಆಯಿತು, ನನ್ನ ಮದುವೆ ಅಷ್ಟೊತ್ತಿ ನೀನು ಒಳ್ಳೆ ಡ್ರೆಸ್ಸು ಸ್ಲಿಪ್ಪರು ಕೊಡಿಸ್ಬೇಕು ನನಗಷ್ಟೇ. ಆಯಿತು ಕೊಡಿಸ್ತೀನಿ ತಗೋ. ಹೌದಾ, ಅಪ್ಪ ಎಲ್ಲಿ ಕಾಣಿಸ್ತಾನಿಲ್ಲ ಬೆಳಗ್ಗೆಯಿಂದ? ಆವಾಗಲೇ ಬೆಳಗ್ಗೆನೇ ಎದ್ದ ತಕ್ಷಣ ಸ್ನಾನ ಮಾಡಿದ್ರಪ್ಪ. ಸ್ನಾನ ಮಾಡಿ ಎಲ್ಲಿ ಹೋದ್ರು ಏನೋ. ಇಲ್ಲೇ ದೇವಸ್ಥಾನಕ್ಕೆ ಹೋಗಿರ್ತಾರೆ ಹೇಳೋಣ. ಬಾ, ಅಮ್ಮ ಅಲ್ಲಿ ಬಿಸಿ ಹೋಳಿಗೆ ಬೇವು ನೀರು ಕೊಡ್ತಂತ ಹೇಳ. ಊಟ ಮಾಡೋಣ ಬಾ ಹೋಗಿ ಫಸ್ಟು. ಆಯ್ತು ನಡಿ ಹೋಗೋಣ, ನಡಿ ಊಟ ಮಾಡೋಣ ಫಸ್ಟು. ಅಪ್ಪ ಹೊರಗೆ ಎಷ್ಟು ಬಿಸ್ತೈತೆ ಮಾರಾಯ. ಸಾಕಾಗೋಯ್ತು, ಹೊಟ್ಟೆ ಹಸೀತೈತೆ. ಈಕೆ ನಾವು ಹೋಳಿಗೆ ಮಾಡೋಲ್ಲ ಇಲ್ಲ. ಹೋಳಿಗೆ ವಾಸನೆ ಅಂತೂ ಬರ್ತೈತೆ ಚೆನ್ನಾಗಿ. ಬೇವು ಕುಡಿಬೇಕು ಫಸ್ಟು. ಹುಡುಗರೇ ಊಟ ಮಾಡಿದ್ರ ನೀವಿಬ್ರು? ಉದಯ, ಉಮಾ ಊಟ ಮಾಡಿದ್ರ ನೀವಿಬ್ರು? ಬಂದ್ರ ಮೂವರು? ಕೈ
ಕೈಕಾಲು ಮುಖ ತಗೊಂಡು ಕುತ್ಕೊಳ್ರಿ. ಬಂದೆಲ್ಲ ಅಲ್ಲಿಗೆ ತಾಂಬರ್ತಾನೆ, ಊಟ ಮಾಡೋಣ 4 ಜನನು. ಆವಾಗಲೇ ಕೈ ಕಾಲು ಮುಖ ತಗೊಂಡು 3 ವಾರ ಕೂತ್ಕೊಂಡಿವಿ. ಇಲ್ಲ ನೀನೊಬ್ಬಳೇ ಅಡುಗೆ ತಗೊಂಡು ಬರ್ಬೇಕಷ್ಟೇ. ಬೇಗ ಬಾ, ಹೊಟ್ಟೆ ಹಸಿತೈತೆ ಎಲ್ಲರಿಗೂ. ಊಟ ಎಲ್ಲ ಹಾಕೊಂಬಂದಿ ನೋಡ್ರಿ, ಊಟ ಮಾಡ್ರಿ. ಎಲ್ಲ ಒಂದು ಐಟಮ್ ಮಿಸ್ ಮಾಡಿದಾಗ ಎಲ್ಲ ಐಟಮ್ ಹಾಕೊಂಬಂದಿನಿ. ಫಸ್ಟ್ ಬೇಗ ಕುಡೀರಿ, ಆಮೇಲೆ ಹೋಳಿಗೆ ಊಟ ಮಾಡಿರಿ. ನಿಧಾನಕ್ಕೆ ಊಟ ಮಾಡಿರಿ. ಅಯ್ಯಪ್ಪ, ಹೋಳಿಗೆ ಅಂದರೆ ನನಗೆ ಭಾಳ ಇಷ್ಟ. ಮೊದಲೇ ನಮ್ಮಮ್ಮ ಇಷ್ಟ ತಕ್ಕನ ಮಾಡ್ಬಿಟ್ರು ಮಾಡೋದು. ಬಾಯಿಗೆ ಹಂಗೆ ನೀರು ಬರ್ತಾವೆ ನೋಡಮ್ಮ. ಊಟ ಮಾಡ್ಬೇಕಂಗ ಫಸ್ಟ್ ಬೇಗ ಕುಡಿದ್ಬಿಡ್ತೇನೆ, ಆಮೇಲೆ ಊಟ ಮಾಡ್ತೀನಿ. ಅವೇ ಲೇಟ್ ಅಂತ ಬೈತೀಯಾ? ನೆಕ್ಸ್ಟ್ ಇಯರು ನೀನು ಹೆಂಡತಿ ಬರ್ತಾಳಪ್ಪ ನಮ್ಮ ಅತ್ತಿಗೆಮ್ಮ. ನೋಡೋಣ ಎಷ್ಟು ಬೇಗ ಅಡುಗೆ ಮಾಡ್ತಾರೆ, ಎಲ್ಲ ಹೆಂಗೆ ಇರ್ತಾರೆ ಅಂತ. ಅಮ್ಮನ ಬೈತಾಳೆ ಪಾಪ. ಅಮ್ಮ ಬೆಳಗ್ಗೆ ಎದ್ದು ಎಲ್ಲ ಮಾಡೋಣ, ಮತ್ತು ನಿನ್ನೆ ಹಿಂಗೇನು ಮುಗಿಸ್ಕೊಂಬಂದು ರಾತ್ರಿ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡೋಣ. ಅಮ್ಮನೇ ಬೈತಾನೆ ಅವನು. ಭಾರಿ ಇವನು. ನೀನು ಹೆಂಡತಿಗೆ ಹೇಳಿದೆ ಅವನ ಮೇಲೆ ಕರೆಕ್ಟ್ ಟೈಮಿಗೆ ಅಡುಗೆ ಮಾಡಿ ಅಂತ ಹೇಳು. ಫೋನ್ ಮಾಡ್ತೀಯಲ್ಲ ದಿನ, ಹೇಳವಾಗ. ಹಬ್ಬದ ದಿನ ನಿಮ್ಮ ಜಗಳ ಬಿಡಂಗಿಲ್ಲ ಒಟ್ಟು. ಸುಮ್ಮನೆ ಊಟ ಮಾಡಿರಿ. ಬೇವು ಮಾತ್ರ ಸಖತ್ತಾಗೈತೆ ನೋಡು. ಹೋಳಿಗೆ ಬೇವು ಮಸ್ತ್ ಇರ್ತ, ಸೂಪರ್ ಐತೆ. ನಮ್ಮವ್ವ ಅಡುಗೆ ಮನೆ ಇಟ್ಟಿದ್ದು ಕೈ. ಅವ ಮಸ್ತ್ ಮಾಡಿ ಅವ ಅಡುಗೆ ಮಾತ್ರ. ಹಿಂಗೋ ನಾವು ಬಂದಾಗ ಮಾಡಿ. ಅವಾಗಿನ ಕಾಲದ ನಾವೆಲ್ಲ ಇವಾಗಿನ ಕಾಲದ್ರೆ ಅಷ್ಟು ರುಚಿ ಬರಲ್ಲ. ಅವಾಗಿನ ಕಾಲದ ಅಡುಗೆನೇ ಬೇರೆ. ಆವಾಗಿನ ಕಾಲ ಅಡುಗೆನೇ ಚೆನ್ನಾಗಿರ್ತವೆ, ಸುಮ್ಮನೆ ಆರೋಗ್ಯವಾಗಿರ್ತವೆ. ಇವಾಗ ಎಣ್ಣೆ ಹಾಕಿದೆ, ಇದನ್ನ ಹಾಕಿದೆ, ಡಾಲ್ಡಾ ಹಾಕಿದೆ ಅಂತೇಳಿ ಬರೀ ಮೈದಾ ಅದರಲ್ಲೇ ಜಾಸ್ತಿ ಅಡುಗೆ ಮಾಡೋದು. ಏನು ರುಚಿ ಇರಲ್ಲ, ಆರೋಗ್ಯನೂ ಚೆನ್ನಾಗಿರಲ್ಲ. ಅದು ನಿಜನೇ. ಶುಭಾಶಯಗಳು. ಕ್ಷಮೆ ಇರಲಿ, ನಮ್ಮ ವಿಡಿಯೋ ಹಾಕೋದು ತಡವಾಗಿದೆ. ಎಲ್ರಿಗೂ ಸಾರಿ. ನಾಳೆಯಿಂದ ಕರೆಕ್ಟಾಗಿ ವೀಡಿಯೋಸ್ ಹಾಕ್ತೀವಿ. ಇವತ್ತಿನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ವಿಡಿಯೋನ ಒಂದು ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.